ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ಸೌಂದರ್ಯ ಲಹರಿಯ ಸ್ತೋತ್ರಗಳು ಹಾಗೂ ಅರ್ಥಗಳನ್ನು ಹಾಕ್ತಾ ಇದ್ದೀನಿ. ಶ್ಲೋಕ 11 ಮತ್ತು 12. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋಃ ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚತ್ವಾರಿಂಶತು ವಸುದಲಕಲಾಶ್ರತ್ರಿವಲಯತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೇ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲನನಾ ಯಾಂತಿ ಮನಸಾ ತಪೋಭಿರ್ದೃಷ್ಪ್ರಾಪಾಂ ಅಪಿ ಗಿರಿಶ ಸಾಯುಜ್ಯ ಪದವೀ. ಶ್ಲೋಕ 11ರ ಅರ್ಥ. ಎಲೈ ದೇವಿ, ನಿನ್ನ ವಾಸಸ್ಥಾನವಾದ ಶ್ರೀಚಕ್ರವು 4 ಶಿವಮಯ ಚಕ್ರಗಳಿಂದಲೂ 5 ಬೇರೆಯಾದ ಶಕ್ತಿ ಚಕ್ರಗಳಿಂದಲೂ ಈ 9 ಮೂಲ ಪ್ರಕೃತಿಗಳಿಂದಲೂ ಅಷ್ಟದಳಗಳನ್ನು ಮತ್ತು ಷೋಡಶ ದಳಗಳುಳ್ಳ 2 ಪದ್ಮಗಳಿಂದಲೂ 3 ಮುಖಲೇಖಗಳಿಂದಲೂ 3 ಗೋಪುರಗಳಿಂದಲೂ ಹೀಗೆ 44 ಕೋಣಗಳಿಂದ ಕೂಡಿದೆ. 12ನೇ ಶ್ಲೋಕದ ಅರ್ಥ. ಹೇ ಹಿಮಗಿರಿ ತನೆಯೇ, ನಿನ್ನ ಸೌಂದರ್ಯವನ್ನು ಬಣ್ಣಿಸಲು ಬ್ರಹ್ಮಾದಿ ಕವೀಶ್ವರರಿಗೂ ಕೂಡ ಸಾಧ್ಯವೇ? ಅಮರ ಕನ್ಯೆಯರು ನಿನ್ನ ಸೊಬಗನ್ನು ನೋಡಬೇಕೆಂಬ ಕುತೂಹಲದಿಂದ ತಪಸ್ಸಿನಿಂದಲೂ ಹೊಂದಲು ಅಸಾಧ್ಯವಾದ ಶಿವ ಸಾಯುಜ್ಯವನ್ನು ಮನಸ್ಸಿನಿಂದಲೇ ಪಡೆಯುತ್ತಾರೆ. ಶ್ಲೋಕ 13 ಮತ್ತು 14. ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮ ಸುಜಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣೀಬಂಧಾಃ ಕುಚಕಲಶವಿಸ್ರಸ್ತಸಿಚಯಾಃ ಹಠಾತ್ರುಟ್ಯತ್ಕಾಂಚೋ ವಿಗಲಿತದುಕೂಲಾಯುವತಯಃ ಕ್ಷಿತೌ ಷಟ್ಪಂಚಾಶತ್ ದಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಃ ಚತುರಧಿಕ ಪಂಚಾಶದನಿಲೆ ದಿವಿ ದ್ವಿಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೆ ಶ್ಯಾಮಪ್ಯುಪರಿ ತವ ಪಾದಾಂಬುಜಯುಗಂ. 13ನೇ ಶ್ಲೋಕದ ಅರ್ಥ. ಮುಪ್ಪಡರಿದ್ದು ಕಣ್ಣು ಕಾಣದ ಕಾಮ ಕೇಳೆ ಎಂದರೇನೆಂದೂ ಅರಿಯದವನೊಬ್ಬನು ನಿನ್ನ ಕಡೆಗಣ್ಣೋಟಕ್ಕೆ ಪಾತ್ರನಾದರೆ ಯುವತಿಯರು ಅವನನ್ನು ಹೆರಳು ಬಿಚ್ಚಿ ಹೋಗಿದ್ದರೂ, ಸೆರಗುಗಳು ಜಾರಿ ಬೀಳುತ್ತಿದ್ದರೂ, ರೇಷ್ಮೆ ವಸ್ತ್ರದ ನಿರಿಗೆಗಳು ಜಾರಿ ಹೋಗುತ್ತಿದ್ದರೂ ಹಿಂಬಾಲಿಸುತ್ತಾರೆ. 14ನೇ ಶ್ಲೋಕದ ಅರ್ಥ. ಹೇ ಭಗವತಿ, ಪೃಥ್ವೀ ತತ್ವವಾದ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳು, ಅಪ್ತತ್ವವಾದ ಮಣಿಪೂರದಲ್ಲಿ 52 ಕಿರಣಗಳು, ಅಗ್ನಿತತ್ವವಾದ ಸ್ವಾಧಿಷ್ಠಾನದಲ್ಲಿ 62 ಕಿರಣಗಳು, ವಾಯುತತ್ವವಾದ ಅನಾಹತದಲ್ಲಿ 54 ಕಿರಣಗಳು, ಆಕಾಶ ತತ್ವವೆನಿಸಿದ ವಿಶುದ್ಧಿ ಚಕ್ರದಲ್ಲಿ 72 ಕಿರಣಗಳು, ಮನಸ್ತತ್ವದಿಂದ ಜೊತೆಗೂಡಿದ ಆಜ್ಞಾಚಕ್ರದಲ್ಲಿ 64 ಕಿರಣಗಳು, ಹೀಗೆ 6 ಚಕ್ರಗಳಲ್ಲಿರುವ 360 ಕಿರಣಗಳ ಮೇಲೆ 1000 ದಳದ ಮಧ್ಯದಲ್ಲಿ ಚಂದ್ರ ಬಿಂಬದಂತೆ ಬಿಂಬವೆಂದು ಪ್ರಸಿದ್ಧವಾದ ಅಮೃತದ ಸಾಗರದಲ್ಲಿ ನಿನ್ನ ಪಾದಯುಗಲವಿದೆ. ಶ್ಲೋಕ 15 ಮತ್ತು 16. ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟಮಕುಟಾಂ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿದಧತೆ ಮಧುಕ್ಷೀರದ್ರಾಕ್ಷಾ ಮಧುರಿ ಮಧುರೀಣಾಃ ಪಣಿತಯಃ ಕವೀಂದ್ರಾಣಾಂ ಚೇತಃ ಕಮಲವನಬಾಲಾತಪರುಚಿಂ
ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ ಭವತಿ ವಿರಿಂಚಿ ಪ್ರೇಯಸ್ಯಾಹ ತರುಣತರ ಶೃಂಗಾರಲಹರಿ ಗಭೀರಾಭಿರ್ವಾಗ್ಭಿಃ ವಿದಧತಿ ಸತಾಂ ರಂಜನಮಮೀ. 15ನೇ ಶ್ಲೋಕದ ಅರ್ಥ. ಹೇ ಭಗವತಿ, ಶರತ್ಕಾಲದ ಬೆಳದಿಂಗಳಿನಂತೆ ಪ್ರಭೆಯುಳ್ಳ ಚಂದ್ರಕಲೆಯುಳ್ಳ ಜಟೆಗಳ ಗುಂಪಿನ ಕಿರೀಟವಾಗಿರುವ ಅಭಯ ಮುದ್ರೆ, ಸ್ಫಟಿಕದ ಬಟ್ಟಲುಗಳನ್ನು ಕೈಗಳಲ್ಲಿ ಧರಿಸಿರುವ ನಿನ್ನನ್ನು ಒಂದು ಸಲವಾದರೂ ನಮಿಸದಿದ್ದರೆ ನಮ್ಮ ವಾಕ್ ಪ್ರವಾಹವು ಜೇನು, ಹಾಲು, ದ್ರಾಕ್ಷಿಗಳ ಮಾಧುರ್ಯದಂತೆ ಹೇಗೆ ಹರಿದಾವು? 16ನೇ ಶ್ಲೋಕದ ಅರ್ಥ. ಹೇ ಭಗವತಿ, ನೀನು ಕವಿಶ್ರೇಷ್ಠರ ಚಿತ್ತಗಳೆಂಬ ತಾವರೆಗಳ ಸಮೂಹಕ್ಕೆ ಎಳೆ ಬಿಸಿಲ ಕಾಂತಿಯಂತೆ ನಸುಗೆಂಪಾಗಿರುವೆ. ನಿನ್ನನ್ನು ಯಾರು ಭಜಿಸುವರೋ ಅವರು ಸರಸ್ವತಿಯ ವಾಗ್ ವಿಲಾಸಗಳಿಂದ ಸಜ್ಜನರ ಹೃದಯಗಳನ್ನು ರಂಜಿಸಬಲ್ಲರು. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.